ವೀರಪ್ಪನ್ 5 ಸೀಟ್ನ ಕೊಲೆ ಮಾಡಿದ್ದು ಇದೇ ಜಾಗದಲ್ಲಿ. ಬಟ್ ಅದರಲ್ಲಿ ಇವರೊಬ್ಬರು ಬದುಕುಳಿತಾರೆ ಅಲ್ತಾ. ಗುರು ಹೋಗ್ತಾ ಇದ್ವು, ಅಲ್ಲಿ ನೋಡಿ ಆನೆ ಇವಾಗ ನಾನು ಮರದ ಮೇಲ್ಗಡೆ ಟ್ರೀ ಹೌಸ್ ಅಲ್ಲಿ ಇದ್ದೀನಿ. ಇಲ್ಲಿ ಮಚ್ಚಲು ಹೊಡೆದಿರೋದಲ್ವಾ, ಯಾವ್ದೇ ಪ್ರಾಣಿ ಬಂದ್ರು ಇವರ ತೋಟಗಳಿಗೆ ಇಲ್ಲಿ ಗೊತ್ತಾಗುತ್ತೆ. ತಾತ ಹೇಳಿ ಸ್ಟೋರಿ ಕೇಳಿದ್ರೆ ನಮ್ಗೆ ಇವಾಗ ಭಯ ಆಗ್ತಾ ಇದೆ. ಕಾಡಿನಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಶೂಟ್ ಮಾಡಿರೋದು. ಹಾಯ್ ಗೈಸ್, ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮೂರಿಂದ. ನಮ್ಮೂರ್ ಪಕ್ಕ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಫುಲ್ ನೋಡಿ. ನಾನು ಇಲ್ಲಿಗೆ ಸುಮಾರು 1 ವರ್ಷದ ಹಿಂದೆ ಬಂದಿದ್ದೆ. ಇವಾಗ ಮತ್ತೆ ಇಲ್ಲೇ ಒಂದು ಕೆಲಸದ ಮೇಲೆ ಬಂದಿದ್ವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಮಿಂಚುಗುಳಿ ಆಪರೇಷನ್ ಅಂತ ಮಾಡಿದ್ರು. ಆವಾಗ ವೀರಪ್ಪನಿಂದ 4-5 ಸೀಟು ಪ್ರಾಣನ ಕಳ್ಕೊಂಡಿದ್ರು ಈ ಊರಲ್ಲಿ. ವೀರಪ್ಪನ 5 ಸೀಟ್ನ ಇಲ್ಲಿ ಬಂದು ಮಚ್ಚು ಕೊಡ್ಲಿಗಳಲ್ಲಿ ಕತ್ತರಿಸಿ ಸಾಯಿಸಿರ್ತಾನೆ. ಬಟ್ ಅದರಲ್ಲಿ ಒಬ್ಬ ರಾಮು ಅನ್ನೋರು ಬದುಕುಳಿತಾರೆ. ಅವರನ್ನು ಮಾತಾಡ್ಸ್ಕೊಂಡು ಹೋಗಿದ್ದೆ ಹೋದ ವರ್ಷ. ಅವರು ಇವಾಗಲೂ ಇದಾರೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಣ, ಗೊತ್ತಾಗುತ್ತೆ ಇವಾಗ. ನಾವು ಅವಾಗ ಬಂದಿದ್ದಾಗಲೂ ಇದು ಸೇತುವೆ ಇತ್ತು, ಈಗಲೂ ಇದೆ. ಇದೆಲ್ಲ ಅವರ ತೋಟಗಳು. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಕೃತಿ ಮಡಿಲಲ್ಲಿರೋಂಥ ಒಂದು ಪುಟ್ಟ ಹಳ್ಳಿ. ನೀವು ಎಲ್ಲ ಕಡೆ ನೋಡಿ, ಸುತ್ತ ನೋಡಿ, ಎಲ್ಲ ಕಡೆ ಗ್ರೀನರಿ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ನಡ್ಕೊಂಡು ಹೋದ್ರೆ ಹಿಂಗೆ ಹೋಗ್ಬೋದು, ನಾವು ಬೈಕಲ್ಲಿ ಬರ್ತೀವಿ ಅಂದರೆ ಹಂಗೆ ಬರಬೇಕು. ಸೊ ನಾವು ಆಲ್ರೆಡಿ ನಡ್ಕೊ ಬಂದಿದ್ದೀವಿ, ಅಲ್ಲಿಗೆ ಹೋಗೋಣ ಬನ್ನಿ. ನೆಲ್ಲಿಕಾಯಿ ಮರ ಇದೆ, ಬಟ್ ನೆಲ್ಲಿಕಾಯಿ ಬಿಟ್ಟಿಲ್ಲ. ಇದೇ ನೋಡಿ ಕಾಡು ನೆಲ್ಲಿಕಾಯಿ ಮರ. ಊರಿನ ಕೆರೆ. ರಾಮು ಅನ್ನೋರು ಇದ್ದಾರ ಇನ್ನು? ಬಾಯಿ ಕಟ್ಟಾಯ್ತಲ್ಲ. ಹಾಂ. ನೀವೆಲ್ಲ ಏನು ಹಾಕಿದ್ದೀರಿ ತೋಟಕ್ಕೆ? ನಾವು ಇಲ್ಲ ಈ ಬಟಾಣಿ ಹಾಕಿವ್ರೆ, ಬೀನ್ಸ್ಗಳು. ಹಾಂ ನೋಡ್ರಿ, ಬೆಟ್ಟದವು ಅಲ್ಲ, ಬೇಲಿವು. ಇದು ತಮಿಳ್ನಾಡು, ಆದರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ನೋಡಿ ಎಲ್ಲ ಬೀನ್ಸನ್ನು ಹಾಕವ್ರೆ. ಬೀನ್ಸ್ ಅಲ್ಲ ಗುರು, ಇದು ಬಟಾಣಿನ ಇಲ್ಲ, ಬೀನ್ಸೆ. ಎಸ್, ಇದು ಬೀನ್ಸೆ. ಏನು ಆನೆಗಳು ಬಂದವ? ಆನೆ ಬರ್ತಾವಂತ ಇಲ್ಲೆಲ್ಲ. ಓಕೆ ಬನ್ನಿ, ಮೇಲ್ಗಡೆಗೆ ಹೋಗಿದ್ದು ಬರೋಣ ಒಂದ್ಸಲ. ನಾವು ಮಾಡ್ತಾ ಇದೀವಲ್ಲ ಟ್ರೀ ಹೌಸು, ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ, ಗೂಡು ಥರ ಇದೆ. ಆನೆ ಕಾವಲು ಕಾಯೋದಕ್ಕೆ ಮಾಡ್ಕೊಂಡಿರೋಂಥ ಟ್ರೀ ಹೌಸ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇಷ್ಟು ಸಲ ಮಾಡ್ತಾ ಇರೋದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಅಕ್ಕಿ ಗೂಡು ಥರ ಕಟ್ಕೊಂಡಿದ್ದಾರೆ. ಎಲ್ಲ ಕಡೆಯಿಂದ, ಯಾವ ಕಡೆಯಿಂದನೂ ಗಾಳಿ ಏನು ಬರಲ್ಲ. ಇಲ್ಲಿಂದ ಹೊರಗಡೆಗೆ ಬಂದರೆ ಯಾವುದೇ ಪ್ರಾಣಿ ಬಂದರೂ ಇವರ ತೋಟಗಳಿಗೆ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಮುಂದೆ ಕೆರೆ ಇದೆಯಲ್ಲ, ಆ ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಕಾಡು ಪ್ರಾಣಿಗಳು ಬರ್ತವೆ. ಹಾಗೆ ಪಕ್ಕದಲ್ಲೇ ತೋಟ ಅಲ್ವಾ, ಇಲ್ಲಿಗೂ ಬರ್ತವೆ. ಅದನ್ನು ಕಾವಲು ಕಾಯೋದಕ್ಕೆ ಮರದ ಮೇಲ್ಗಡೆ ಅವರ ಸೇಫ್ಟಿಗೋಸ್ಕರ ಈ ಥರ ಅಲ್ಲಲ್ಲಿ ಟ್ರೀ ಹೌಸ್ಗಳು ಮಾಡ್ಕೊಂಡಿದ್ದಾರೆ. ಒಬ್ಬರು ಇದು ಮರ ನೆಲ್ಲಿಕಾಯಿ ಮರ ಅಲ್ಲಿ ನಮ್ಗೆ ಸಿಕ್ಕಲಿಲ್ಲ. ಇಲ್ಲಿ ನೋಡಿ, ನೆಲ್ಲಿಕಾಯಿ ಇದೆ, ಇಲ್ಲಿ ಬಿಟ್ಟಿದೆ, ಕಾಡು ನೆಲ್ಲಿಕಾಯಿ ಅಲ್ಲಿ ನೋಡಿ. ಸೊ ಸಿಟಿಲಿ ಇದನ್ನು ತಗೊಂಡು ತಿನ್ನಬೇಕು, ಡಿಮ್ಯಾಂಡ್ ಆದರೂ ಸಿಗೋಲ್ಲ. ಇಲ್ಲಿದೆ, ನಮ್ಮ ಕೈ ಸಿಗುತ್ತಾ ತಿನ್ನೋದಕ್ಕೆ? ತಿನ್ನೋಷ್ಟು ಹತ್ತಿರದಲ್ಲಿ ಇಲ್ವಲ್ಲ, ಏನು ಮಾಡೋದು? ಅಲ್ಲಿದೆ. ವಾವ್, ಬೀಳ್ತು, ಒಂದೇ ಒಂದು ಬೀಳ್ತು ನೋಡ್ರಿ. ನೆಲ್ಲಿಕಾಯಿ 2 ಬಿದ್ದಿದೆ. ಎಲ್ಲಿ ಇಲ್ಲೊಂದು ಬೀಳ್ತಲ್ಲ. ಹಾಂ, ಇಲ್ಲಿ ಸಿದಿಸ್ ಕಾಡು ನೆಲ್ಲಿಕಾಯಿ. ಎಷ್ಟು ಚೆನ್ನಾಗಿದೆ. ಕಾಡು ನೆಲ್ಲಿಕಾಯಿ ಟೇಸ್ಟ್ ಮಾಡೋಣ. ಸಿಕ್ಕಾಬಟ್ಟೆ ಹುಳಿ. ಊರು ನೋಡಿ ಯಾವ ಥರ ಇದೆ, ಪ್ರಶಾಂತವಾಗಿದೆ. ಹಾಡು, ಕುರಿ, ದನ, ಕರು, ಕೋಳಿ ಎಲ್ಲ ಅವತರ ಪಾಡಿಗೆ ಅವು ಮೇಯ್ಕೊಂಡು ತಿನ್ಕೊಂಡು ಪ್ರಶಾಂತವಾಗಿದೆ ಒಂಥರ ಊರು. ನೋಡಿ, ಎಲ್ಲೋ ಬೇರೆ ಕಡೆಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಅವ್ರ ಮನೆ ಇದೆ, ರಾಮು ಅವ್ರು ಇದ್ದಾರ, ನೋಡೋಣ ಬನ್ನಿ. ರಾಮ್, ಹೌ ದಾದಾ ಚೆನ್ನಾಗಿದಾರ್ಯಾ? ಆದ್ರೂ ಗ್ರೇಟ್ ತದ ನೀವು. ಗ್ರೇಟ್ ನಿಜ ಗ್ರೇಟ್ ಒಂಥರ. ವೀರಪ್ಪನ್ ಟೋಟಲ್ 5 ಸೀಟನ್ನ ಮಚ್ಚು ಕೊಡ್ಲಿಗಳಲ್ಲಿ ಕತ್ತರಿಸ್ತಾನೆ. ಆ ದಿನ ಬಂದು ಇಲ್ಲಿಗೆ, ಅಂದರೆ ನನ್ನ 2 ದಿನ ಯಾರು ಹಿಡ್ಕೊಟ್ರು ಅಂದ್ಬಿಟ್ಟು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅದರಿಂದ 5 ಸೀಟನ್ನು ಬಂದು ಇಲ್ಲಿ ಇವರೇ ಮಾಡಿರೋದು ಅಂದ್ಬಿಟ್ಟು ಮಚ್ಚು ಕೊಡ್ಲಿಲಿ ವೀರಪ್ಪನ್ ಕತ್ತರಿಸಿ ಸಾಯಿಸಿರ್ತಾನೆ. ಬಟ್ ಅದರಲ್ಲಿ ಇವರೊಬ್ಬರು ಬದುಕುಳಿತಾರೆ ಅಲ್ತಾ. ಹಾಂ, ಎಲ್ಲಿ ಹೊಡೆದಿದ್ದು? ಇಲ್ಲಿಗೆ ಮಚ್ಚಲು ಹೊಡೆದಿರೋದಲ್ವಾ? ಕರೆಕ್ಟು. ಮತ್ತು ಇದು ಶೂಟ್ ಮಾಡಿರೋದು
ತೋಡೆ ಇಲ್ಲಿ ಹಾಂ 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 ಇಲ್ಲಿ ಶೂಟ್ ಮಾಡಿರೋದಾ? ಹ್ಞೂ ಸೂಟ್ ಮಾಡಿರೋದು. ಏನಾಯ್ತು ಅವತ್ತು? ಏನು ಕರ್ನಾಟಕದ ಪೌಲ್ಸ್ ಅಂದ್ಬಿಟ್ಟು ಹಾಂ ಮಾಡ್ಬಿಟ್ರು. ಅವತ್ತು ರಾತ್ರಿ ಏನು ನಡೀತು? ಅವತ್ತು ರಾತ್ರಿ ಏನು ಆಯ್ತು ಎಲ್ಲ ಪೌಲ್ಸ್ ತಾನೆ, ಹ್ಞೂ ಪೌಲ್ಸ್ ಕೊಡೋದು ಇವಾಗ ತಾನೇ ಮಾಡೋದು. ಕರೆದ ತಕ್ಷಣ ಹೊಂಟೋದ್ರೆ ನೀವು? ಎಲ್ಲ ಯೂನಿಫಾರ್ಮ್ ಹಾಕೋರಲ್ಲ, ಗೊತ್ತಾಗಿಲ್ಲ ಇವ್ರಿಗೆ. ಯೂನಿಫಾರ್ಮ್ ಅಲ್ಲಿ ಬಂದಿದ್ರಲ್ಲ, ಗೊತ್ತಾಗಲಿಲ್ಲ. ಅಂದ್ರೆ ಎಲ್ಲಿ ಮುಚ್ಚಲು ಇಲ್ಲೇ ಹೊಡೆದ್ಬಿಟ್ರ ಕೆನ್ನೆಗೆ? ಹಾಂ ಇಲ್ಲಿ ಅಲ್ಲಿ ಇಲ್ಲಿ ಹೊಡೆದ್ಬಿಟ್ರು. ಹಾಂ 4 ಜನ ಖಾಲಿ ಆಗ್ಬಿಟ್ರು. ಅಂದ್ರೆ ಇಲ್ಲೇ ಸ್ಪಾಟಲ್ಲೇ ಸಾಯಿಸ್ಬಿಟ್ರು. ಹಾಂ ಹಾಂ ನಿಮ್ಮನ್ನು ಸೇರಿಸಿ ಟೋಟಲ್ 5 ಸೀಟಾ? 5. ನಾವು ಒಬ್ಬ ಕಾಡಲೆ. ಹಾಂ, ಕಾಡಲ್ಲಿ ಒಬ್ಬನ ಸಾಯಿಸ್ಬಿಟ್ರಾ? ನೀವು ನೋಡಿದ್ರ ಅವತ್ತು? ಆವತ್ತಿನಲ್ಲಿ ನೋಡಿದ್ವಿ. ಅಂದ್ರೆ ನೀವು ಚಿಕ್ಕ ವಯಸ್ಸಿಂದನೂ ವೀರಪ್ಪನ ನೋಡಿದಿರಾ? ಅಂದ್ರೆ ಅವತ್ತು ಮಾತ್ರ ನೋಡಿರೋದ ವೀರಪ್ಪನ? ನಿಮ್ಗೆ ಗೊತ್ತೇ ಇರಲಿಲ್ಲ? ಗೊತ್ತೇನಿಲ್ಲ. ಹಾಗಾದ್ರೆ ವೀರಪ್ಪ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಸ್ಟಾರ್ಟಿಂಗು? ಸ್ಟಾರ್ಟಿಂಗು ಏನೋ ಪೌಲ್ಸ್ ಬಂದು ಹೋಗ್ತಿದ್ವಲ್ಲ, ಪೌಲ್ಸ್ ಅವ್ರು ನೋಡಕ್ ಯಾವ ತರ ಇದ್ದ ವೀರಪ್ಪನ್? ವೀರಪ್ಪ ನಿಮ್ಮ ಕಡೆ ಹೋಗ್ಲಿ, ನನ್ನ ಕಡೆಗೆ ಮೀಸೆ ಮೀಸೆ ತಾನೆ, ಮೀಸೆ ಗಣ್ಣ ಹೊರಗಿತಾನೆ. ಎಷ್ಟು ಸೀಟ್ ಬಂದಿರ್ತದ ಟೋಟಲು? 9 ಗಂಟೆಗೆ. 9 ಗಂಟೆಗೆ. ಎಷ್ಟು ಜನ ಬಂದಿದ್ರು ಅವ್ರ ಜೊತೆ? ಅವರು 12 ಜನ ಬಂದಿದ್ರು. ಟೋಟಲ್ 12 ಜನ ಬಂದಿದ್ದು. ಜನಗಳೆಲ್ಲ ಅಂಜ್ಬಿಟ್ಟು ಕಾಡು ಹೊಡ್ಬಿಟ್ರು. ನಮ್ಮ ಊರಿನ ಜನಗಳೆಲ್ಲ ಕಾಡ್ಗೆ ಓಡ್ಬಿಟ್ರು. ನೀವು 5 ಸೀಟ್ ಮಾತ್ರ ಸಿಗಾಕೊಂಡ್ರಿ. ಕೇಳಿದ್ರಲ್ಲ ವೀರಪ್ಪನ್ ಸ್ಟೋರಿ, ಆವಾಗ ರಿಯಲ್ ಕತೆ, ರಿಯಲ್ ಇನ್ಸಿಡೆಂಟ್. ಸೊ ಇದನ್ನ ಇಲ್ಲೆಲ್ಲ ನೋಡಿದಾಗ ಈ ಊರನ್ನ ನಾವು ನೋಡದೇ ಇದ್ರು ಒಂಥರ ಕಣ್ಣಿಗೆ ಕಟ್ಟಂಗೆ ಕಾಣಿಸುತ್ತೆ ನಮಗೆ. ತಾತ ಹೇಳಿ ಸ್ಟೋರಿ ಕೇಳಿದ್ರೆ ನಮ್ಗೇನೆ ಇವಾಗ ಭಯ ಆಗ್ತಾ ಇದೆ. ಇವಾಗ ಲೆಕ್ಕಕೊಳ್ಳಿ, 31 ವರ್ಷದ ಹಿಂದ್ಗಡೆ ನಾವು ಇಲ್ಲಿ ಬಂದು ಕೂತಿದ್ದೀವಿ ಅಂದರೆ ಈ ಸಿಚುವೇಶನ್, ಈ ಊರಿನ ಸಿಚುವೇಶನ್ ಅಥವಾ ಇಲ್ಲಿ ಜನರ ಭಯ ಭೀತಿ ಯಾವ ಥರ ಇತ್ತು ಆವಾಗ ಅಂತ. ವೀರಪ್ಪನ್ ಅಂದ್ರೆ ತುಂಬಾ ಭಯ ಪಡ್ತಾ ಇದ್ರು ತಾತ, ಭಯಂಕರ. ಅಂದ್ರೆ ಕಾಡುಗಳಿಗೆ ಈಗ ವೀರಪ್ಪ ಇರೋ ಟೈಮಲ್ಲಿ ನೀವು ಕಾಡಿಗೆಲ್ಲ ಹೋಗ್ತಾ ಇದ್ರಲ್ಲ? ಕಾಡಿಗೆ ಹೋಗ್ತಾ ಇರಲಿಲ್ಲ. ಅವನಿದ್ದಾಗ ನೀವು ಹೋಗ್ತಾನೆ ಇರಲಿಲ್ಲ? ಈ ದೇವಸ್ಥಾನದ ಪಕ್ಕನೇ ಆ ಇನ್ಸಿಡೆಂಟ್ ಆಗಿದ್ದು. ಸೊ ವೀರಪ್ಪನ್ ಆ 5 ಸೀಟ್ನ ಕರೆಸಿ ಕೊಲೆ ಮಾಡಿದ್ದು ಇದೇ ಜಾಗದಲ್ಲಿ. ಸಿಟಿಗಳಲ್ಲಿ ಹೊಗೆ ಕುಡ್ಕೊಂಡಿರೋ ಜನಗಳಿಗಿಂತ ಇಲ್ಲಿ ಫ್ರೆಶ್ ಗಾಳಿ ತಗೊಂಡು ಜೀವನ ಮಾಡ್ತಿರೋ ಜನರು ಪುಣ್ಯ ಮಾಡಿದ್ದಾರೆ. ನೆಟ್ವರ್ಕ್ 1 ಪಾಯಿಂಟ್ ಇಲ್ಲ ಇಲ್ಲಿ. ನೋಡ್ರಿ ಸೀಬೆಹಣ್ಣು ಎಷ್ಟಿದಾವೆ ಇಲ್ಲಿ. ವಾವ್, ತಿನ್ಲೇಬೇಕೇನಾದ್ರೂ ಆಗಲಿ. ಇವ್ರು ಯಾರು ತಿನ್ನಲ್ಲ ಮೋಸ್ಟ್ಲಿ. ಕೇಳ್ಬಿಟ್ಟು ಕೀಳೋಣ, ಎಲ್ಲ ಕಿತ್ಕೊಂಡು ಹೋಗೋಣ. ಕೆಲಸ ಮಾಡೋಣ. ಫಸ್ಟು ಇರೋ ಕಿತ್ಕೋಣ, ಕಿತ್ಬಿಟ್ಟು ತಿನ್ನೋಣ. ಫಸ್ಟು ಟೇಸ್ಟ್ ನೋಡ್ತೀನಿ. ಯಾವತ್ತೂ ಹಂಗೆ ಮಾಡಬಾರ್ದು, ತಪ್ಪು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಮಾಡ್ತಿರೋದು ಕಳ್ತನನ? ಯಾರು ಹೇಳಿದ್ದು? ಯಾರ ನಂಬಿದ್ದು ಕಳ್ತನ? ಈ ಜನ ಎಷ್ಟು ಮುಗ್ದ್ರು ಅಂದರೆ ಅವರು ತೋಟದಲ್ಲಿ ಸೀಬೆಹಣ್ಣು ತಿಂತಾ ಇದ್ದೀವಿ, ನಮ್ಮನ್ನ ನೋಡ್ತಾ ಅವ್ರೆ, ನಮ್ಮನ್ನ ಯಾರು ಅಂತಾನು ಕೇಳ್ತಾ ಇಲ್ಲ, ಏನಕ್ಕೆ ತಿಂತಾ ಇದ್ದಾರೆ, ಏನಕ್ಕೆ ಕೇಳ್ತಾ ಇದ್ದಾರೆ ಅಂತಾನು ಕೇಳ್ತಾ ಇಲ್ಲ. ಕೊಯ್ಯಲ್ 1, ಕೊಂಕ್ಲೋಲ್ 4, ತಿನ್ನಕ್ಕ ಗುರು ಹೋಗ್ತಾ ಇದ್ವು, ಅಲ್ಲಿ ನೋಡ್ರಿ ಆನೆ. ಸೈಡ್ಲಿ ಒಳಗೆ ಹೋಯ್ತದೆ, ಒಳಗೆ ಹಿಂದೆ ಬಾ. ಒಳಗೈತೆ. ಅದು ಮೂವಾಯ್ತು. ಈ ರೂಟ್ ಎಲ್ಲ ಹಾಗೆ, ಸೊ ಹುಷಾರಾಗಿ ಹೋಗ್ಬೇಕು. ಮಳೆನೂ ಸ್ಟಾರ್ಟ್ ಆಯ್ತಿಲ್ಲ ನೋಡ್ರಿ. ವಾವ್, ನಮ್ಮೂರಲ್ಲಿ ಇವಾಗ ಮಳೆ ಇಲ್ಲಿ ನೋಡಿ. ಊರಿಗೆ ಬಂದು ಸೇರಿದ್ವಿ. ನಮ್ಮನ್ನ ಸ್ವಾಗತ ಕೋರೋದಕ್ಕೆ ಕಾಮನ ಬಿಲ್ ಬಂದಿದೆ. ನಂಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ, ಆ ಕಾಮನ ಬಿಲ್ಲಲ್ಲಿ ಹಾಗೇ ಜಾರ್ಕ ಬರಬೇಕು ಅಂತ. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನಾಳೆ. ಬಾಯ್.